ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕ್ರಿಕೆಟ್ ಆಟಗಾರನಾಗಬೇಕೆಂದು ಕನಸು ಕಂಡಿದ್ದ ಹುಡುಗ. ಮುಂದೆ ತನ್ನ ಗಂಭೀರ ಧ್ವನಿ, ಮಾಸ್ ಸ್ಟೈಲ್ ಮತ್ತು ಅದ್ಭುತ ಆಕ್ಟಿಂಗ್ ಮೂಲಕ ಭಾರತೀಯ ಸಿನಿಮಾ ರಂಗವೇ ಗುರುತಿಸುವ ಮಟ್ಟಕ್ಕೆ ಬೆಳೆದರೆ ಅದು ಸಾಮಾನ್ಯ ಸಾಧನೆ ಅಲ್ಲ ಸ್ನೇಹಿತರೆ. ಹೌದು, ಇಂದು ನಾವು ಹೇಳುತ್ತಿರುವುದು ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಸುದೀಪ್ ರವರ ಜೀವನ ಕಥೆ. ಇನ್ನು ಸುದೀಪ್ ಜೀವನ ಹುಟ್ಟಿ ಬೆಳೆದಿದ್ದು ಎಲ್ಲಿ? ಇವರು ಎಷ್ಟೇ ಶ್ರೀಮಂತಿಕೆಯಲ್ಲಿದ್ದರೂ ತನ್ನ ದುಡಿಮೆಯಿಂದಲೇ ತಾನು ಹೆಸರು ಮಾಡಿದ ವ್ಯಕ್ತಿ ಎಂದರೆ ಅದು ಸುದೀಪ್ ರವರು. ಬನ್ನಿ, ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನಲ್ಗೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸುದೀಪ್ ಹುಟ್ಟಿದ್ದು ಎಲ್ಲಿ? 1973 ಸೆಪ್ಟೆಂಬರ್ 2ರಂದು ಶಿವಮೊಗ್ಗದಲ್ಲಿ ಸುದೀಪ್ ರವರು ಜನಿಸಿದರು. ಇವರ ತಂದೆ ಸಂಜೀವ್ ಮಂಜಪ್ಪ ಹಾಗೂ ತಾಯಿ ಸರೋಜಾ. ಸುದೀಪ್ ರವರ ತಂದೆ ಸಂಜೀವ್ ಮಂಜಪ್ಪ ಅವರು ಮೂಲತಃ ಶಿವಮೊಗ್ಗದವರು. ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದು ಸರೋವರ ಎಂಬ ಹೆಸರಿನ ಹೋಟೆಲ್ನನ್ನು ಆರಂಭಿಸಿ ಯಶಸ್ವಿ ಉದ್ಯಮಿ ಆದವರು. ಇನ್ನು ತಾಯಿ ಸರೋಜಾ ಸಂಜೀವ್ ಅವರು ಮಂಗಳೂರು ಮೂಲದವರು. ಗೃಹಿಣಿಯಾಗಿ ಕುಟುಂಬವನ್ನು ನೋಡಿಕೊಂಡು ವಯೋಸಹಜ ಅನಾರೋಗ್ಯದ ಕಾರಣ ಅಕ್ಟೋಬರ್ 20, 2024ರಂದು ನಿಧನರಾದರು. ನಟ ಸುದೀಪ್ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದ ಬಹುಭಾಗ ಬೆಂಗಳೂರಿನಲ್ಲಿ ಕಳೆಯಿತು. ಅವರು ಬೆಂಗಳೂರಿನ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದರು. ಸುದೀಪ್ ರವರಿಗೆ ಬಾಲ್ಯದಿಂದಲೇ ಸ್ಪೋರ್ಟ್ಸ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಇವರು ಅಂಡರ್ 17 ಮತ್ತು ಅಂಡರ್ 19 ಕ್ರಿಕೆಟ್ ಟೂರ್ನಿಗಳಲ್ಲಿ ತಮ್ಮ ಕಾಲೇಜನ್ನೇ ಪ್ರತಿನಿಧಿಸಿ ಆಟವಾಡುತ್ತಿದ್ದರು. ಈ ಸಮಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಈ ಹುಡುಗ ಮುಂದೆ ಸಿನಿಮಾದಲ್ಲಿ ಒಂದು ಚಂಡಮಾರುತವನ್ನೇ ಸೃಷ್ಟಿಸುತ್ತಾರೆ ಅಂತ. ನಟ ಸುದೀಪ್ ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ? ಇವರು ಬೆಂಗಳೂರು ದಯಾನಂದ ಸಾಗರ್ ಇಂಜಿನಿಯರ್ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುತ್ತಿದ್ದ ಸುದೀಪ್ ರವರು ಅವರಿಗೆ ಒಂದು ಕಡೆ ಓದು, ಇನ್ನೊಂದು ಕಡೆ ಆಕ್ಟಿಂಗ್ ಮೇಲೆ ತುಂಬಾ ಫ್ಯಾಷನ್ ಬೆಳೆಸಿಕೊಂಡರು. ಆಕ್ಟಿಂಗ್ ನಲ್ಲೇ ಹೆಚ್ಚು ಆಸಕ್ತಿ ಇತ್ತು ಅವರಿಗೆ. ಅಭಿನಯ ಆಕ್ಟಿಂಗ್ ನಲ್ಲಿ ಇದ್ದ ಆಸಕ್ತಿ ಅವರನ್ನು ಮುಂಬೈ ರೋಷನ್ ತೆನಾಜಾ ಸ್ಕೂಲ್ ಆಫ್ ಆಕ್ಟಿಂಗ್ ವರೆಗೆ ಕರೆದೊಯ್ಯಿತು. ಆಕ್ಟಿಂಗ್ ಕಲಿಯುವುದಕ್ಕಾಗಿ ಕಷ್ಟಪಟ್ಟ ಸುದೀಪ್ ರವರು ಮುಂದೆ ಉದಯ ಟಿವಿ ಪ್ರೇಮ ಕಾದಂಬರಿ ಧಾರಾವಾಹಿ ಮೂಲಕ ಕಿರಿತೆರೆಗೆ ಎಂಟ್ರಿ ಕೊಟ್ಟರು. ಆದರೆ ಅವರ ಜರ್ನಿ ಅಷ್ಟು ಸರಳ ಇರಲಿಲ್ಲ. 1997ರಲ್ಲಿ ತಾಯತ್ವ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ನಟ ದರ್ಶನ್, ಶಿವರಾಜ್ ಕುಮಾರ್ ಅವರ ರೀತಿ ಮೊದಲ ದಿನಗಳಿಂದಲೇ ದೊಡ್ಡ ಸಕ್ಸಸ್ ಸಿಗಲಿಲ್ಲ. 1999ರಲ್ಲಿ ಪ್ರತ್ಯರ್ಥ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ನಟಿಸಿದರು. ನಂತರ ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರು ಅವರ ಸ್ಪರ್ಶ ಸಿನಿಮಾದಲ್ಲಿ ಹೀರೋ ಆಗಿ ಅವಕಾಶ ಸಿಕ್ಕಿತು. ಆ ಸಿನಿಮಾದ ಮೂಲಕ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಕ್ಟರ್ ಅನ್ನ ಗುರುತು ಸಿಕ್ಕಿತು. ಸಿನಿಮಾ ರಂಗದಲ್ಲಿ ಯಶಸ್ಸು ಸಿಕ್ಕಿದ್ದು ಯಾವಾಗ? ಸುದೀಪ್ ಜೀವನವನ್ನೇ ಬದಲಿಸಿದ್ದು ಸಿನಿಮಾ ಒಂದೇ. ಇನ್ನು ಸುದೀಪ್ ಯಶಸ್ಸು ತಂದುಕೊಟ್ಟ ಮೊದಲ ಸಿನಿಮಾ 2001ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಸುದೀಪ್ ರವರ ಪಾತ್ರದ ಹೆಸರೇ ಕಿಚ್ಚ. ಇನ್ನು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಅಭಿಮಾನಿಗಳು ಹುಚ್ಚರಂತೆ ಹುಚ್ಚು ಸಿನಿಮಾ ನೋಡಿದರು. ಅಲ್ಲಿಂದಲೇ ಸುದೀಪ್ ರವರು ಕಿಚ್ಚ ಸುದೀಪ್ ಆಗಿ ಬಿಟ್ಟರು. ಅವರ ವಾಯ್ಸ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಇವೆಲ್ಲ ಅಭಿಮಾನಿಗಳಿಗೆ ಸಂಪೂರ್ಣ ಹೊಸ ಅನುಭವ ಕೊಟ್ಟಿತು. ಮುಂದೆ ಒಂದರ ಹಿಂದೆ ಒಂದಂತೆ ಹಿಟ್ ಸಿನಿಮಾಗಳು ಬಂದವು. ಅವು ನಂದಿ, ಸ್ವಾತಿ ಮುತ್ತು, ಕೆಂಪೇಗೌಡ ಹೀಗೆ ಕನ್ನಡದ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಎಂಪೈರ್ ಕೊಟ್ಟಿದ್ದರು. ಬಾಕ್ಸ್ ಆಫೀಸ್ ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕಿಚ್ಚ ಸುದೀಪ್ ರವರ ಸಿನಿಮಾ ವಿಕ್ರಾಂತ್ ರೋಣ. ಇದು 2022ರಲ್ಲಿ ಬಿಡುಗಡೆಯಾದ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ವಿಶ್ವಾದ್ಯಂತ ಸುಮಾರು 158ರಿಂದ 200 ಕೋಟಿ ರುಗಳಿಗೂ ಅಧಿಕ ಗ್ರಾಸ್ ಗಳಿಕೆ ಮಾಡುವ ಮೂಲಕ ಸುದೀಪ್ ರವರ ವೃತ್ತಿ ಜೀವನ ಬಿಗ್ಗೆಸ್ಟ್ ಹಿಟ್ ಎನಿಸಿಕೊಂಡಿತು. ಸುದೀಪ್ ರವರು ಕೇವಲ ಆಕ್ಟರ್ ಆಗಿ ಮಾತ್ರ ನಿಲ್ಲಲಿಲ್ಲ. ಇವರು 2006ರಲ್ಲಿ ಬಂದ ನನ್ನ ಆಟೋಗ್ರಾಫ್ ಚಿತ್ರದ ಮೂಲಕ ಡೈರೆಕ್ಟರ್ ಆಗಿಯೂ ಎಂಟ್ರಿ ಕೊಟ್ಟರು. ಇವರು ಮೊದಲ ಪ್ರಯತ್ನದಲ್ಲೇ ದೊಡ್ಡ ಯಶಸ್ಸು ಪಡೆದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿದರು. ನಂತರ ನಂಬರ್ 73, ಶಾಂತಿ ನಿವಾಸ, ವೀರ ಮದಕರಿ, ಕೇವಲ ಮಾತಲ್ಲಿ, ಕೆಂಪೇಗೌಡ, ಮಾಣಿಕ್ಯ ಸ್ವಂತ ಸಿನಿಮಾಗಳನ್ನು ನಿರ್ದೇಶಿಸಿ ಡೈರೆಕ್ಟರ್ ಆಗಿಯೂ ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಿದರು. ಮಾಸ್ ಸಿನಿಮಾ, ಎಮೋಷನಲ್ ಸಿನಿಮಾ, ಫ್ಯಾಮಿಲಿ ಎಡಿಷನ್ಗೂ ಕನೆಕ್ಟ್ ಆಗುವ ತರ ಸಿನಿಮಾ ಮಾಡುವುದು ಸುದೀಪ್ ರವರ ದೊಡ್ಡ ಶಕ್ತಿ. ಆದರೆ ಸ್ನೇಹಿತರೆ, ಸುದೀಪ್ ಟ್ಯಾಲೆಂಟ್ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಸಿನಿಮಾದ ವಿಲನ್ ಪಾತ್ರದಲ್ಲಿ ಅವರು ಮಾಡಿದ ಆಕ್ಟಿಂಗ್ ಇಡೀ ಸೌತ್ ಇಂಡಿಯಾವೇ ಶಾಕ್ ಮಾಡಿತು. ಮುಂದೆ ಬಾಹುಬಲಿ, ದಿ ಬಿಗಿನಿಂಗ್, ಹಿಂದಿಯ ಫೋಕ್ ಸಿನಿಮಾಗಳಲ್ಲೂ ನಟಿಸಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡರು. ಅವರ ಪರದೆ ಉಪಸ್ಥಿತಿ ಸಿನಿ ರಂಗದಲ್ಲಿ
ಸುದೀಪ್ ಆರ್ಭಟಕ್ಕೆ ಬಾಲಿವುಡ್ ಕೂಡ ಸೆಲ್ಯೂಟ್ ಮಾಡಿತು. ಆದರೆ ಸುದೀಪ್ಗೆ ಇನ್ನೊಂದು ದೊಡ್ಡ ಗುರುತು ಕೊಟ್ಟಿದ್ದು ಟೆಲಿವಿಷನ್. ಅವರು ಮೊದಲು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಕಾರ್ಯಕ್ರಮ ನಡೆಸಿಕೊಟ್ಟು ನಂತರ ಬಿಗ್ ಬಾಸ್ ಕನ್ನಡದ ಮೂಲಕ ಕರ್ನಾಟಕದ ಮನೆ ಮಾತಾದರು. ಬಿಗ್ ಬಾಸ್ ಸ್ಟೇಜ್ ಮೇಲೆ ಮಾತನಾಡುವ ಸ್ಟೈಲ್, ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವ ರೀತಿ ಇವತ್ತಿಗೂ ಪ್ರೇಕ್ಷಕರ ನೆಚ್ಚಿನ ಅಭಿನಯ ಚಕ್ರವರ್ತಿ ಸುದೀಪ್ ಆಗಿದ್ದಾರೆ. ಇನ್ನು ಸುದೀಪ್ ಇಲ್ಲದೆ ಬಿಗ್ ಬಾಸ್ ಇಲ್ಲ ಎಂದು ಅಭಿಮಾನಿಗಳ ಮಾತೇ ಹೆಚ್ಚು. ಸಿನಿಮಾ, ಟಿವಿ, ಡೈರೆಕ್ಷನ್ ಇಷ್ಟೆಲ್ಲದರ ನಡುವೆ ಸಮಾಜ ಸೇವೆಯಲ್ಲೂ ಸುದೀಪ್ ಸದಾ ಮುಂದಿರುತ್ತಾರೆ. ಇನ್ನು ಪರ್ಸನಲ್ ಲೈಫ್ ನೋಡುವುದಾದರೆ ಇವರು 2001ರಲ್ಲಿ ಪ್ರಿಯಾ ಅವರನ್ನು ಪ್ರೀತಿಸಿ ಮದುವೆಯಾದರು. ಈ ಜೋಡಿಗೆ ಸಾನ್ವಿ ಎಂಬ ಮುದ್ದಾದ ಮಗಳಿದ್ದಾಳೆ. ಸುದೀಪ್ ರವರ ಪತ್ನಿ ಪ್ರಿಯಾ ಕೂಡ ಪ್ರತಿಭಾನ್ವಿತ ಗಾಯಕಿ ಹಾಗೂ ಉದ್ಯಮಿಯಾಗಿದ್ದಾರೆ. ಒಮ್ಮೆ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗನಾಗಿ ಜರ್ನಿ ಶುರು ಮಾಡಿದ ಸುದೀಪ್ ರವರು ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿಯಾಗಿ ನಿಂತಿದ್ದಾರೆ. ಅದೇ ಕಾರಣಕ್ಕೆ ಸುದೀಪ್ ಕೇವಲ ಒಬ್ಬ ಹೀರೋ ಅಲ್ಲ, ಟ್ಯಾಲೆಂಟೆಡ್, ಹಾರ್ಡ್ ವರ್ಕರ್ ಮತ್ತು ಡೆಡಿಕೇಶನ್ ಒಂದಾದರೆ ಎಷ್ಟೇ ದೊಡ್ಡ ಎತ್ತರಕ್ಕೆ ತಲುಪಬಹುದು ಎನ್ನುವುದಕ್ಕೆ ಉದಾಹರಣೆನೇ ಸುದೀಪ್ ರವರು. ಈ ವಿಡಿಯೋ ಕೇವಲ ಸುದೀಪ್ ಸಿನಿ ಪಯಣ ಅಷ್ಟೇ ಅಲ್ಲ, ಇನ್ನು ಸುದೀಪ್ ಹಾಗೂ ಪ್ರಿಯ ಲವ್ ಸ್ಟೋರಿ, ಅವರ ಮಗಳ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.